ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಕೆಲವರು ಸೈಲೆಂಟ್ ಆಗಿ ಗ್ರೋ ಆಗ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ನನಗೆ ಲಾಸ್ ಆಗೋಯಿತು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಅಂತ ಹೇಳ್ಕೊಂಡು ಎಲ್ಲರ ಹತ್ರ ಓಡಾಡ್ತಾ ಇರ್ತಾರೆ. ಡಿಫ್ರೆನ್ಸ್ ಇರೋದು ಇಲ್ಲಿ ಕಾಯಿನ್ ಸೆಲೆಕ್ಷನ್ನಲ್ಲಿ ಅಲ್ಲ, ಟೈಮಿಂಗ್ನಲ್ಲೂ ಕೂಡ ಅಲ್ಲ. ಡಿಫ್ರೆನ್ಸ್ ಇರೋದು ಪ್ರೋಸೆಸ್ನಲ್ಲಿ. ಈ ವಿಡಿಯೋದಲ್ಲಿ ನಾನು ಈಸಿ ಮನಿ ಮಾಡೋದು ಹೇಗೆ ಅಥವಾ ನೆಕ್ಸ್ಟ್ 100x ಕೊಡೋ ಕಾಯಿನ್ ಯಾವುದು ಅಂತ ಸುಳ್ಳುನ್ನೆಲ್ಲ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆ ಗ್ರೋ ಮಾಡೋದು ಅನ್ನೋದನ್ನ ರಿಯಲ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವೊಂದು ವಿಷಯನ ತಿಳ್ಕೊಂಡಿರಬೇಕು. ಅದೇನಂತ ಅಂದರೆ ಕ್ರಿಪ್ಟೋ ಮಾರ್ಕೆಟ್ ಅಂತ ಅಂದರೆ ಹೈ ಆಪರ್ಚುನಿಟಿ ಮತ್ತು ಹೈ ರಿಸ್ಕ್ ಇರೋವಂಥದ್ದು. ಸೊ ಮೊದಲು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಕಾಯಿನಲ್ಲಿ ಅಲ್ಲ, ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ. ಮೊದಲು ನೀವು ಕ್ರಿಪ್ಟೋ ಮಾರ್ಕೆಟ್ ಅಂದರೆ ಏನು ಮತ್ತು ಬ್ಲಾಕ್ ಚೈನ್ ಯಾವ ರೀತಿ ವರ್ಕ್ ಆಗುತ್ತೆ, ಮಾರ್ಕೆಟ್ ಸೈಕಲ್ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಂಡಿರಬೇಕು. ಇದು ಗೊತ್ತಿಲ್ಲದೆ ನೀವೇನಾದರೂ ಕ್ರಿಪ್ಟೋ ಮಾರ್ಕೆಟ್ಗೆ ಎಂಟರ್ ಆದರೆ ನಿಮ್ಮ ಸಂಪೂರ್ಣ ಹಣವನ್ನು ಕಳ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಬಿಗ್ಗೆಸ್ಟ್ ಬಿಗಿನರ್ ಮಿಸ್ಟೇಕ್ ಏನಂತ ಗೊತ್ತಾ? ಇರಬರೋ ದುಡ್ಡನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅತಿ ಆಸೆಯಿಂದ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡುತ್ತಾರೆ. ಇದು ತಪ್ಪು. ಕರೆಕ್ಟಾಗಿ ಹೆಂಗೆ ಮಾಡಬೇಕಂತ ಅಂದರೆ ಒಂದು ಚಿಕ್ಕ ಅಮೌಂಟ್ನ ಫಸ್ಟು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ನಿಮಗೆ ಕಂಫರ್ಟಬಲ್ ಮನಿ ಆಗಿರಬೇಕು. ಯಾವುದೇ ರೀತಿ ಎಮೋಷನ್ ಇರಬಾರ್ದು ಅದ್ರ ಮೇಲೆ. ಅದು ಕೆಳಗಡೆನಾದರೂ ಬರಲಿ, ಮೇಲಾದರೂ ಹೋಗಲಿ, ಅದು ನಿಮ್ಗೆ ಆ ಎಮೋಷನ್ ಇರಬಾರ್ದು. ಸೊ ಒಂದು 500ರಿಂದ 2000ವರೆಗೂ ಸ್ಟಾರ್ಟ್ ಮಾಡಿದರೆ ಸಾಕು ಬಿಗಿನರ್ ಆಗಿದ್ರೆ. ಸೊ ಮಾರ್ಕೆಟು ನಿಮ್ಮ ದುಡ್ಡನ್ನು ರೆಸ್ಪೆಕ್ಟ್ ಮಾಡಲ್ಲ, ನಿಮ್ಮ ಡಿಸಿಪ್ಲಿನರ ರೆಸ್ಪೆಕ್ಟ್ ಮಾಡುತ್ತೆ. ಫಸ್ಟು ನೀವು ಸರ್ವೈವ್ ಆಗೋದನ್ನು ತಿಳ್ಕೊಳ್ಳಿ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ, ಆಮೇಲೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕ್ರಿಪ್ಟೋ ಮಾರ್ಕೆಟ್ಗೆ ಬಿಗಿನರ್ ಆಗಿದ್ದರೆ ಸ್ಟ್ರಾಂಗ್ ಕಾಯಿನ್ಸ್ ಮೇಲೆ ಫೋಕಸ್ ಮಾಡಬೇಕು. ಬಿಟ್ಕಾಯಿನ್, ಇಥೇರಿಯಮ್ ಈ ಥರ ಕಾಯಿನ್ ಮೇಲೆ ಫೋಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನೀವು ಓವರ್ ನೈಟ್ ಏನು ರಿಚ್ ಏನೂ ಆಗಲ್ಲ, ಆದರೆ ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋಂಥ ಸಾಧ್ಯತೆನ ಕಮ್ಮಿ ಮಾಡುತ್ತೆ. ನೀವು ಕೆಲವೊಂದನ್ನು ಇನಿಷಿಯಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೇನಂತ ಅಂದರೆ ಮೆಮಿ ಕಾಯಿನ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತು ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಟ್ ಮಾಡೋ ಹೈಪ್ ಇರೋವಂಥ ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಕಡಿಮೆ ದುಡ್ಡಿಗೆ ಜಾಸ್ತಿ ಕಾಯಿನ್ ಸಿಗುತ್ತೆ ಅಂತ ಅಲ್ಲಿ ಹೋಗಿ ಪರ್ಚೇಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಪ್ರೈಸ್ ಚೀಪಾಗಿರೋದು ಇಂಪಾರ್ಟೆಂಟ್ ಅಲ್ಲ, ವ್ಯಾಲ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಟೈಮ್ ಅನ್ನೋದು ನಿಮ್ಮ ಬಿಗ್ಗೆಸ್ಟ್ ವೆಪನ್ ಆಗಿರುತ್ತೆ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಕ್ರಿಪ್ಟೋ ವೆಲ್ತ್ ಬಿಲ್ಡ್ ಆಗೋದು ಡೇಸ್ನಲ್ಲಿ ಅಲ್ಲ ಅಥವಾ ವೀಕ್ನಲ್ಲೂ ಕೂಡ ಅಲ್ಲ, ಎಷ್ಟೋ ಇಯರ್ಗಳನ್ನೇ ತೊಗೊಬೋದು. ಬೆಸ್ಟ್ ಸ್ಟ್ರಾಟಜಿ ಏನಂತ ಅಂದರೆ ಸ್ಲೋ ಆಗಿ ಸ್ವಲ್ಪ ಮನಿನೇ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮತ್ತು ಪೇಷೆಂಟಾಗಿ ಹೋಲ್ಡ್ ಮಾಡಿಟ್ಟಿರಿ. ಸೊ ಏನು ಡೈಲಿ ಅಪ್ ಆ್ಯಂಡ್ ಡೌನ್ಸ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಸೊ ಬಿಟ್ಕಾಯಿನ್ನ ನೀವು ನೋಡ್ಬೋದು, 1 ಮಂತ್ ಚಾರ್ಟ್ ತೆಗೆದ್ರೆ ಫುಲ್ ರೆಡ್ಡಲ್ಲೇ ಕಾಣಿಸುತ್ತೆ, ಸ್ಕೇರಿಯಾಗಿರುತ್ತೆ. ಅದೇ ನೀವು 5 ವರ್ಷದ ಚಾರ್ಟ್ ತೆಗೆದು ನೋಡಿ ಅದು ಹೆಂಗೆ ಗ್ರೋ ಆಗಿದೆ ಅಂತ, ಎಷ್ಟು ಪವರ್ಫುಲ್ ಆಗಿದೆ ಅಂತ. ಸೊ ಇಲ್ಲಿ ಅದಕ್ಕೇ ಟೈಮು ಮತ್ತು ಪೇಷನ್ಸು ನಿಮ್ಮ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ರಿವಾರ್ಡ್ನ ತಂದುಕೊಡುತ್ತೆ. ನೆಕ್ಸ್ಟ್ ನಾವು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ನಮ್ಮ ದುಡ್ಡನ್ನು ಹೇಗೆ ಗ್ರೋ ಮಾಡೋದು ಅಂತ ನೋಡೋಣ. ನಮ್ಮಲ್ಲಿರೋ ಎಲ್ಲ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಒಂದೇ ಸಲ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸ್ಟೆಪ್ ಬೈ ಸ್ಟೆಪ್ ನಾವು ಕಾಯಿನ್ಗಳನ್ನ ಪರ್ಚೇಸ್ ಮಾಡ್ತಾ ಬರಬೇಕು. ಸ್ವಲ್ಪ ಕ್ಯಾಶನ್ನು ಕೂಡ ನಮ್ಮ ಜೊತೆ ಇಟ್ಕೊಂಡಿರಬೇಕು. ಯಾಕೆ ಅಂತ ಅಂದರೆ ಕ್ರಿಪ್ಟೋ ಮಾರ್ಕೆಟು ತುಂಬ ಕ್ರ್ಯಾಶ್ ಆದಂಥ ಟೈಮಲ್ಲಿ ಸ್ವಲ್ಪ ಕಾಯಿನ್ಗಳನ್ನ ಬೈ ಮಾಡೋದ್ರಿಂದ ನಮಗೆ ಕಡಿಮೆ ಬೆಲೆ ಸಿಗುತ್ತೆ. ಮತ್ತು ಡೈಲಿ ಪ್ರೈಸ್ನ ವಾಚ್ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಪ್ನ ಓಪನ್ ಮಾಡಿ, ಇದರಿಂದ ಜಾಸ್ತಿ ಮಾರ್ಕೆಟ್ ಬಿದ್ದಂಥ ಟೈಮಲ್ಲಿ ನಾವು ಪ್ಯಾನಿಕ್ಕಾಗಿ ಸೆಲ್ ಮಾಡೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಯಾವತ್ತೂ ಕೂಡ ಸಾಲ ಮಾಡಿ ದುಡ್ಡನ್ನು ತಂದಾಗಕ್ಕೆ ಹೋಗಬಾರ್ದು, ಅಥವಾ ನಿಮ್ಮ ಎಮರ್ಜೆನ್ಸಿ ಅಂತ ಇಟ್ಕೊಂಡಿರೋ ಫಂಡ್ನ ತಂದಾಗೋದಕ್ಕೆ ಹೋಗಬಾರ್ದು, ಅಥವಾ ಎಮೋಷನಲ್ ಆಗಿ ಟ್ರೇಡ್ ಮಾಡೋದಕ್ಕೆ ಹೋಗಬಾರ್ದು. ಈ ಮಿಸ್ಟೇಕ್ಸು ನಿಮ್ಮ ಕ್ರಿಪ್ಟೋ ಮಾರ್ಕೆಟ್ ಗ್ರೋತ್ನೇ ಕೂಡ ಹಾಳು ಮಾಡಿಬಿಡುತ್ತೆ. ಸೊ ಮಾರ್ಕೆಟು ನಿಮಗೆ ಚಾನ್ಸ್ ಕೊಡುತ್ತೆ ನೀವೇನಾದ್ರೂ ಲಾಂಗ್ ಟರ್ಮ್ವರೆಗೂ ಇನ್ವೆಸ್ಟರ್ ಆಗಿದ್ರೆ. ಸೊ ಕ್ರಿಪ್ಟೋ ಮಾರ್ಕೆಟು ನಿಮ್ಮ ಸ್ಮಾರ್ಟ್ನೆಸ್ಗೆ ರಿವಾರ್ಡ್ ಕೊಡೋದಿಲ್ಲ, ನಿಮ್ಮ ಪೇಷನ್ಸು, ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿಗೆ ರಿವಾರ್ಡ್ ಪಕ್ಕಾ ಸಿಗುತ್ತೆ. ಸೊ ನೀವು ಗ್ಯಾಮ್ಲರ್ ಥರ ಥಿಂಕ್ ಮಾಡಿದರೆ ನೀವು ಲಾಸ್ನ ಫೇಸ್ ಮಾಡಬೇಕಾಗುತ್ತೆ. ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಥರ ಥಿಂಕ್ ಮಾಡಿದರೆ ನೀವು ಸ್ಲೋ ಆಗಿ ಗ್ರೋನ ನೋಡ್ತೀರಾ. ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ದುಡ್ಡನ್ನ ಫಾಸ್ಟಾಗಿ ಗ್ರೋ ಮಾಡೋದಕ್ಕಲ್ಲ, ನಿಮ್ಮ ವೆಲ್ತ್ನ ಲಾಂಗ್ ಟರ್ಮ್ವರೆಗೂ ಬಿಲ್ಡ್ ಮಾಡೋದಕ್ಕೆ. ಸೊ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ನಿಮ್ಮ ಎಜುಕೇಷನ್ ಪರ್ಪಸ್ಗಾಗಿರುತ್ತೆ. ಸೊ ಇದೇ ರೀತಿ ವಿಡಿಯೋ ಬೇಕಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.